ನಮಸ್ಕಾರ ಗೆಳೆಯರೆ. ನಾನು ಪ್ರವೀಣ್ ಅಂತ ಕೆರವಡಿಯಲ್ಲಿ ಈಗ ವಿಡಿಯೋ ಮಾಡ್ತಾ ಇರೋದು ಕೆರವಡಿಯಿಂದ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ನೀವು ನೋಡ್ತಾ ಇದ್ದೀರಿ ನಮ್ಮ ಹಿಂದೆ ಏನಾಗಿದೆ ಅಂದರೆ, ರೋಡ್ ಕಂಡೀಷನ್ ಬಗ್ಗೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮೆಲ್ಲ ಅಧಿಕಾರಿಗಳಿಗೆ ಮುಟ್ಲಿ ಅಂತೇಳಿ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಈ ವಿಡಿಯೋನ ಯಾರು ನೋಡ್ತಿದ್ದೀರಾ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಎಲ್ಲ ಅಧಿಕಾರಿಗಳಿಗೆ, DC ಮೇಡಮ್ ಅವರಿಗೆ, ನಮ್ಮ ಎಲ್ಲಿ ಮುಟ್ಟೋದು, ಇವನ್ ಇದು PM ತನಕ ಮುಟ್ಲಿ. ಎಲ್ಲಿ ಅಧಿಕಾರಿ, ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಗೌರ್ಮೆಂಟ್ ಆಗಲಿ, ಎಲ್ಲ ಕಡೆ ಮುಟ್ಲಿ. ಅಷ್ಟು ತನಕ ಶೇರ್ ಮಾಡಿ ದಯವಿಟ್ಟು. ಈಗ ನಾನೊಂದು ವಿಷಯ ಹೇಳ್ತೀನಿ. ಒಂದು ವಾರ ಹಿಂದೆ, ಒಂದು 15-20 ದಿವಸದ ಹಿಂದೆ ನಾನೊಂದು ಸ್ಟ್ರೈಕ್ ಥರ ಮಾಡಿದ್ದೆ. ಅದು ಆ್ಯಕ್ಚುಲಿ ಸ್ಟ್ರೈಕ್ ಅಲ್ಲ, ನಾನು ಹೇಳ್ಬೋದು ಸ್ಟ್ರೈಕ್ ಅಂತೇಳಿ. ಸ್ಟ್ರೈಕ್ ಅಲ್ಲ. ಅದು ಯಾಕೆ ಮಾಡಿದ್ದೆ ಅಂದರೆ, ಅದು ಅಕಸ್ಮಾತ್ ಆಗಿ ಆಗಿತ್ತು. ನಾನು ಜನ ಅಂದರು ನನಗೆ ಅದು ಆಗಿದ್ದು ಸ್ಟ್ರೈಕ್ ನಾನು ಬೇಕಂತೆ ಮಾಡಿದ್ದು, ನಾನು ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದ್ದು, ಅಥವಾ ನಂದು ಯಾರೋ ರಾಜಕಾರಣಿಯಿಂದ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಅದಕ್ಕೆ ಮಾಡಿದೆ. ಯಾರಿಗೂ ಹೇಳ್ದೆ ಮಾಡಿದೆ. ಅದೆಲ್ಲ ಸುಮಾರು ಜನ ಕೇಳಿದ್ರು, ಫೋನ್ ಮಾಡಿದ್ರು, ನೀವು ಯಾಕೆ ಮಾಡಿದ್ರಿ, ನನಗೆ ಯಾಕೆ ಹೇಳಿಲ್ಲ, ನಿಮ್ಗೆ ಯಾಕೆ ಬೇಕಿತ್ತು. ಕೆಲವರು ಜನ ಅಪೋಸ್ ಮಾಡಿದ್ರು, ಕೆಲವರು ಜನ ಸಪೋರ್ಟ್ ಮಾಡಿದ್ರು, ಸುಮಾರು ಇತ್ತು. ಅದು ಯಾಕಾಗಿತ್ತು, ಏನಾಗಿತ್ತು ಅಂದರೆ, ಒಂದು ದಿವಸ ನನ್ನ ಮಗನಿಗೆ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಬಸ್ ಮಗನಿಗೆ ತೊಗೊಂಡಿಲ್ಲ. ನೆಕ್ಸ್ಟ್ ಸ್ಟಾಪಿಗೆ ಹೋದೆ, ಅಲ್ಲಿ ಡ್ರೈವರಿಗೆ ಹೋಗಿ ಕೇಳಿದೆ, ಯಾಕೆ ತೊಗೊಳ್ಳೋದಿಲ್ಲ ಸ್ಟೂಡೆಂಟ್ಸಿಗೆ ಅಂತೇಳಿ. ಆವಾಗ ಅವ್ರು ಅಂದಿದ್ದು, ನೀವು ಕೇಳೋರು ಯಾರು, ಮತ್ತೆ ಕೇಳಿದಾಗ ಮತ್ತೆ ಅಂದಿದ್ದು, ನೀವು ನಿಮ್ಮ ಮಗನಿಗೆ ಸ್ಕೂಲ್ ಹಾಕ್ಲಿಕ್ಕೆ ನಾನು ಹೇಳಿದ್ನ ಅದಕ್ಕೆ. ಇದೆಲ್ಲ ಆಯ್ತು ವಿಷಯ. ಅವರೆಲ್ಲ ಮಾತಾಡೋದು, ಸಿಟ್ಟು ಮಾಡಿದ್ರು ನನ್ನ ಮೇಲೆ. ನಾನು ಸುಮ್ಮನೆ ಬಸ್ ತಡೆದೆ. ಬಸ್ ಮೇಲಿರೋ ಜನ ನೋಡಿದ್ರೆ ಅದರಲ್ಲಿ ಇರೋದು 150, ಸುಮಾರಷ್ಟು 150 ಜನ ಇದ್ರು ಒಂದು ಬಸ್ಸಿಗೆ. ಬಸ್ ಕೆಪಾಸಿಟಿ 52, 53, 150 ಜನ ಅಲ್ಲಿದ್ದು. ಆ 150 ಜನರಿಗೆ ಬಸ್ ಡ್ರೈವರಿಗೆ ಕೇಳಿದ್ರೆ, ಇಷ್ಟು ಫುಲ್ ಆಗಿದ್ದ ಬಸ್ನ ಈ ರೋಡ್ ಕಂಡೀಷನಲ್ಲಿ ಏನು ತೊಗೊಂಡು ಹೋಗ್ತೀರಾ, ನಾವು ಹೆಂಗೆ ತೊಗೊಂಡು ಹೋಗ್ತೀರಾ ಅಂತ ಕೇಳಿದಾಗ ಬಸ್ ಡ್ರೈವರ್ ಉತ್ತರ ಇರಲಿಲ್ಲ. ನನ್ನ ಮೇಲೆ ಸಿಟ್ಟು ಮಾಡಿ ಪೊಲೀಸರಿಗೆ ಕರೆದು ಸುಮಾರು ಜನ ಸೇರಿದ್ರು, ಸಾವಿರಾರು ಜನ ಸೇರಿದ್ರು. ಆಮೇಲೆ ಜನರು ನಾನು ಅಪೋಸ್ ಆದರು, ನನ್ನ ಜೊತೆ ಆದರು, ಎಲ್ಲ ಆಯಿತು. ಆವಾಗ ವಿಷಯ ಬಂದಿತ್ತು, ರೋಡ್ ಕಂಡೀಷನ್, ಬಸ್ ಕಂಡೀಷನ್, ಇವೆಲ್ಲ ವಿಷಯ ಬಂದಿತ್ತು. ವಿಷಯ ಬಂದಾಗ ಪೊಲೀಸರು ಕರೆದು ನನ್ನ ಮೇಲೆ ಕಂಪ್ಲೇಂಟ್ ಮಾಡೋಕೆ ಪ್ರಯತ್ನ ಪಟ್ಟರು. ಅದರದ್ದು ಆಗಿಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ನಾನು ಅದನ್ನು ಮಾಡಿದ್ದು ನಾನು ಕಾನೂನು ಪ್ರಕಾರವಾಗಿ ಮಾಡೋದು, ಕಾನೂನಿಗೆ ತಪ್ಪು ಏನೂ ವಿಷಯ ಮಾಡಿರಲಿಲ್ಲ ಆ ದಿವಸ. ಆದರೆ ಅಲ್ಲಿ ಒಂದು ವಿಷಯ ಆಗಿತ್ತು. ಏನಂದರೆ, ಎಲ್ಲರೂ ಬಂದರು, ಎಲ್ಲ ಅಧಿಕಾರಿಗಳು ಬಂದರು. ನನ್ನ ಜೊತೆ ಸುಮಾರು ಜನ ಸೇರಿದ್ರು, ಸಾವಿರಾರು ಜನ ನನ್ನ ಸಪೋರ್ಟಿಗೆ ಸೇರಿದ್ರು. ಎಲ್ಲ ಅಧಿಕಾರಿಗಳು ಬಂದರು, RIಗಳು ಬಂದರು, ಪಂಚಾಯತ್ ಅವ್ರು ಬಂದರು, ಪೊಲೀಸ್ ಅವ್ರು ಬಂದರು, NPC ಅವ್ರು ಬಂದರು, KSRTC ಅವ್ರು ಬಂದರು, DYSP ಬಂದರು. ಲಾಸ್ಟ್ವರೆಗೆ DYSP ಸಾಹೇಬರು ಬಂದು ನಮ್ಗೆ ಸುಮಾರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರು, ಒಳ್ಳೆ ಸಪೋರ್ಟ್ ಮಾಡಿದ್ರು. ಅವರಿಗೆ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಪೊಲೀಸ್ ಅವರಿಂದ ಈ ಥರ ಸಪೋರ್ಟ್ ಸಿಗೋದು ತುಂಬ ಕಡಿಮೆ. ನನಗೂ ತುಂಬ ಸಪೋರ್ಟ್ ಸಿಕ್ತು ಆ ದಿವಸ. ಒಳ್ಳೆ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ಅದ್ರ ಜೊತೆನೆ ನಮ್ಮ ಜನರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಧನ್ಯವಾದ ಅವರಿಗೂ ಕೂಡ. ಯಾಕಂದರೆ ಅವರು ಅಷ್ಟೊತ್ತು ನಿಂತು, ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ನಿಂತರು. ಅಲ್ಲಿ ಬಂದಿದ್ದ ವಿಷಯಗಳು ಏನಂದರೆ, ಆ ಬಸ್ ನಿಲ್ಲಿಸಿದ್ದಕ್ಕೆ ಬಂದಿದ್ದ ವಿಷಯಗಳು, ಜನ ಆಕ್ರೋಶ ಅಲ್ಲಿ ಒಟ್ಟಾಗಿ ಬಂತು. ಅಲ್ಲಿ ಬಂದಿದ್ದು ರೋಡ್ ಕಂಡೀಷನು ಮತ್ತು ಬಸ್ ಕಂಡೀಷನು, ಬಸ್ ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ, ಬಸ್ರಲ್ಲಿ ಎಷ್ಟು ಜನ ತಗೊಂಡು ಹೋಗ್ತಾರೆ, ಅವೆಲ್ಲ ಬಂತು. ಅದೆಲ್ಲ ವಿಷಯ ಬಂತು. ಆಮೇಲೆ NPC ಅವರಿಗೆ ಕರೆದು ಕೇಳಿದಾಗ NPC ಅವರು ಹೇಳಿದ್ರು, ನಾವು ಮಾಡ್ತಿದ್ವಿ ರೋಡ್, NOC ಸಿಗ್ತಾ ಇಲ್ಲ PWD ಇಂದ. ಈಗ ಪ್ರಶ್ನೆಗಳು ಬಂದಿದ್ದು, PWD ಇಂದ NOC ಯಾಕೆ ಸಿಗ್ತಾ ಇಲ್ಲ. ಆವಾಗ DYSP ಅವರು ಅಲ್ಲಿ ಫೋನ್ ಮಾಡಿ ಅಲ್ಲಿಂದ NOC ತಗೊಂಡು ನಮ್ಮ ಪ್ರಶ್ನೆಗೆ ಉತ್ತರಿಸಿ NOC ತಗೊಂಡು NPC ಅವರವರಿಗೆ ಕೊಟ್ಟರು. NPC ಅವರು ಅದಕ್ಕೆ ನಮ್ಗೆ ಉತ್ತರ ಕೊಟ್ಟು NOC ತಗೊಂಡು ಕೆಲಸ ಶುರು ಮಾಡ್ತೀನಿ ಅಂದರು. ಕೆಲಸ ಶುರು ಮಾಡಿದ್ರು. ಪ್ಯಾಚ್ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ಗೆ ನಾವು NOC ಎಲ್ಲಿಂದ, ಕೆರವಡಿಯಿಂದ ಮಲ್ಲಾಪುರ ತನಕ ಅಷ್ಟೇ ಕೆಲಸ ಶುರು ಮಾಡಿದ್ರು, ಪ್ಯಾಚ್ ವರ್ಕ್ ಮಾಡಿದ್ರು. ಆದರೆ ಆ ಪ್ಯಾಚ್ ವರ್ಕ್ ಮಾಡಿದ್ದು ಸರಿಯಾಗಿಲ್ಲ. ಪ್ಯಾಚ್ ವರ್ಕ್ ಸರಿಯಾಗಿಲ್ಲ ಅನ್ನೋದಿಲ್ಲ, ಮಳೆ ಬೀಳ್ತಾ ಇದೆ, ಅದು ಓಕೆ. ಅದು ಯಾಕೆ ಸರಿಯಾಗಿಲ್ಲ ಅಂದರೆ, ಇಂಥ ಗಾಡಿಗಳು ಹೋಗ್ತಾ ಇದ್ದೇವೆ ದಿವಸ. ಇಂಥ ಗಾಡಿಗಳು ಇಲ್ಲ ಅಂದ್ರೂ ಸಾವಿರಾರು ಗಾಡಿಗಳು ಈ ರೋಡಲ್ಲಿ ಹೋಗ್ತಾ ಇದೆ. ಈ ರೋಡ್ ಕೆಪಾಸಿಟಿ ಎಷ್ಟು? ನಾ ಕೇಳೋ ಪ್ರಶ್ನೆ, ಈ ರೋಡ್ ಕೆಪಾಸಿಟಿ ಎಷ್ಟು? ಅಷ್ಟೇ. ಈ ಗಾಡಿ ವೆಹಿಕಲ್ ಕೆಪಾಸಿಟಿ, ಇಲ್ಲಿ ಹೋಗ್ತಾ ಇರೋ ವೆಹಿಕಲ್ ಕೆಪಾಸಿಟಿ ಎಷ್ಟು? ಈಗ ಅದೆಲ್ಲ ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದಾಗ NPC ಅವ್ರು ಹೇಳಿದ್ದು ಒಂದೇ ಮಾತು, NOC ಸಿಗ್ತಾ ಇಲ್ಲ PWD ಅವರಿಂದ. ನಾನು ಕೇಳೋ ಪ್ರಶ್ನೆ, PWD ಅವರು NOC ಯಾಕೆ ಕೊಡ್ತಾ ಇಲ್ಲ? ಇದು ನಂದೊಬ್ಬಂದೇ ಪ್ರಶ್ನೆ ಅಲ್ಲ, ಪೂರಾ ಈ ಊರಿನ ಜನರ ಪ್ರಶ್ನೆ. ಕಾರವಾರದಿಂದ ಸ್ಪೆಷಲ್, ಮುಖ್ಯವಾಗಿ ಕಿನ್ನರದಿಂದ ಮಲ್ಲಾಪುರ ಹೋಗೋ ತನಕ ಆ ರೋಡ್ ಪೂರ್ತಿ ಹಾಳಾಗಿದೆ. ಯಾಕೆ ಹಾಳಾಗಿದೆ ಅಂದರೆ, ಈ ಲಾರಿಗಳಿಂದ. ಈಗ ಈ ಕೆರವಡಿಯಲ್ಲಿ ಇದ್ದೀನಿ. ಕೆರವಡಿಯಲ್ಲಿ ಒಂದು ಲಾರಿ ಬಂದು ಬಿದ್ದಿದೆ. ಅದ್ರ ಹಿಂದೆ ಸಾಧಾರಣ 100 ಲಾರಿಗಿಂತ ಹೆಚ್ಚು ಬಿದ್ದಿದೆ. ಹಿಂದೆ ಸ್ಟಾಪ್ ಆಗಿ ನಿಂತಿದೆ, ಫುಲ್ ರೋಡ್ ನಿಂತಿದೆ. ಯಾಕಂದರೆ ಇಲ್ಲಿ ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು. ನಮ್ಮ DC ಮೇಡಮ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಮೇಡಮ್ ದಯವಿಟ್ಟು ನಮ್ಮ ಈ ಕೆರವಡಿ ಸೈಡಿಗೆ, ಈ ರೋಡಿಗೆ, ಮಲ್ಲಾಪುರ ರೋಡಿಗೆ ಒಂದ್ಸಲ ಬನ್ನಿ, ವಿಸಿಟ್ ಕೊಡಿ, ರೋಡ್ ಕಂಡೀಷನ್ ಏನು ನೋಡಿ. ಯಾಕಂದರೆ ಬರೀ ನೀವು ಅದು ಸ್ಕೂಲಿಗೆ ಮಳೆ ಬಿದ್ದಾಗ ಸ್ಕೂಲಿಗೆ ರಜೆ ಕೊಡ್ತೀರಿ. ಅದು ಯಾಕೆ ಕೊಡೋದು ಹೇಳಿ? ಅದು ಮಳೆ ಬಿದ್ದಾಗ ರಜೆ ಕೊಡೋದು ಅವರಿಗೆ ಏನಾದರೂ ಹಾನಿ ಆಗಬಾರ್ದು, ಮಕ್ಕಳಿಗೆ ಹಾನಿ ಆಗ್ಬಾರ್ದು, ತ್ರಾಸ ಆಗಬಾರ್ದು, ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬಾರ್ದು ಅಂತ.
ಈಗ ಈ ರೋಡಿಗೆ ಹೋಗ್ತಾ ಇರೋ ಮಕ್ಕಳ ಬಗ್ಗೆ ನಿಮಗೆ ಹಾನಿ ಆಗೋದು ವಿಚಾರ ಇಲ್ವಾ ಮೇಡಮ್? ಅದನ್ನೊಂದ್ಸಲ ನೋಡಿ. ಈ ರೋಡಿಗೆ ಹೋಗೋ ಮಕ್ಕಳು ಮಳೆಗಿಂತ ದೊಡ್ಡ ರಿಸ್ಕ್ ತಗೊಂಡು ಈ ರೋಡಿಗೆ ಹೋಗ್ತಾರೆ. ಅದನ್ನೊಂದ್ಸಲ ನೋಡಿ, ಇಲ್ಲಿ ಬಂದು ನೋಡಿ. ಆದ್ರೆ ಇನ್ನೊಂದು ಪ್ರಶ್ನೆ ಅಂದ್ರೆ, ನಾವು ಆ ದಿವಸ KSRTC ದವ್ರಿಗೆ ಕೇಳಿದ್ರೆ ನೀವು ಮನವಿ ಕೊಟ್ಟಿದ್ದೀರಾ ಅಂತ ಕೇಳ್ತೀರಾ. ಏನೋ ಪ್ರಶ್ನೆಗೆ ಯಾವುದೇ ಅಧಿಕಾರಿ ಕೇಳಿದ್ರೆ ನೀವು ಮನವಿ ಕೊಟ್ಟಿದ್ದೀರಾ ಅಂತ ಕೇಳ್ತೀರಾ. ಇಲ್ಲಿ ನಾವು ಕೆಲಸ ಮಾಡೋದಾ? ಕೆಲಸ ಮಾಡ್ಲಿಕ್ಕೆ ಇಟ್ಟವರು ಎಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು. ಜನರ ಮನವಿ ಮಾಡೋಕ್ಕಿಂತ ಮೊದಲು ಅವ್ರು ಬಂದು ನೋಡ್ಬೇಕು ಏನಾದ್ರು ಪ್ರಾಬ್ಲಮ್ ಆದ್ರೆ. ಈ ಕಂಡೀಷನ್ ಬರೋ ತನಕ ಮನವಿಗೆ ವೇಟ್ ಮಾಡ್ಬೇಕಾ? ಇಲ್ಲ. ಇದಕ್ಕೆ ನೀವು ಆನ್ಸರ್ ಕೊಡ್ಬೇಕು ಮೇಡಮ್. ಎಲ್ಲ ಅಧಿಕಾರಿಗಳಿಗೆ ನೀವು ಇದನ್ನ ಇಲ್ಲಿ ಕಳಿಸಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಮಾಡಿಸಿ ಈ ರಸ್ತೆನ ಸರಿ ಮಾಡ್ಕೊಳ್ಳಿ. ಇಲ್ಲಿ ಜನರು, ನಾನೊಂದು ದೊಡ್ಡ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಈಗ ವೇಟ್ ಮಾಡ್ತಾ ಇದ್ರು, ಡೈಲಿ ಒಂದು ಲಾರಿ ಸಿಗ್ತಾ ಇದೆ ಬಿದ್ದಿದ್ದು. ಇನ್ನು ಮುಂದೆ ಒಂದು ದಿವಸ, ಇನ್ನು 2-3 ದಿವಸ, ನನಗನ್ಸಿದ ಪ್ರಕಾರ ಇನ್ನೊಂದು 2-3 ದಿವಸ ಇದೇ ತರ ಲಾರಿ ಬರ್ತಾ ಇದ್ರೆ ಒಂದು ಬಸ್ ಬೀಳುವಂತೂ ಗ್ಯಾರಂಟಿ. ನೀವು ಇದಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಬಸ್ ಬಿದ್ದು ಪ್ರಾಣಹಾನಿ ಆಗ್ಬೇಕಂತ ವೇಟ್ ಮಾಡ್ತಿದ್ದೀರಾ? ಅದಕ್ಕಿಂತ ಮೊದಲು ಆಕ್ಷನ್ ತಗೊಳ್ಳಿ. ಇಲ್ಲಿ ಜನರು ಏನ್ ಬೇಕು ನಿಮ್ಗೆ? ಈ ಜನರು ಎಲ್ಲಿ ಕಾರವಾರದಿಂದ ಕೈಗ ಹೋಗೋ ರೋಡಲ್ಲಿ ಇಷ್ಟು ಒಳ್ಳೆ ಜನರು ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನೀವು ಯಾವ್ದಕ್ಕೆ ಕೆಲ್ಸಕ್ಕೆ ಬಂದ್ರು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ನೀವು ಜನರು ಮನವಿಗೆ ವೇಟ್ ಮಾಡ್ಬಿಟ್ಟು ದಯವಿಟ್ಟು ಈ ರೋಡ್ ಕೆಲಸನ ಶುರು ಮಾಡಿ. ಇಲ್ಲಾಂದ್ರೆ ಲಾರಿಗಳನ್ನು ನಿಲ್ಲಿಸಿ, ಮುಖ್ಯವಾಗಿ ಲಾರಿಗಳನ್ನು ನಿಲ್ಲಿಸಿ. ಯಾಕಂದ್ರೆ NPC ಅವರಿಂದ ನಮ್ಮ ಈ ರೋಡಿಗೆ, ನಮ್ಮ ಈ ಊರಿಗೆ ಏನು ಒಳ್ಳೇದಾಗಿದ್ದಿಲ್ಲ. NPCಯಲ್ಲಿ ಎಂಪ್ಲಾಯೀಸ್ಗಳು ಇರುವುದು ಎಲ್ಲ ಹೊರಗಿನವರು. ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಡ ಅಂತ ಹೇಳುವುದಿಲ್ಲ. ಆದ್ರೆ ನಮ್ಮ ಊರಿಗೆ ಏನು ಪ್ರಯೋಜನ ಇದೆ ಹೇಳಿ? ಒಂದು ಎಂಪ್ಲಾಯ್ಮೆಂಟ್ ಇಲ್ಲ, ಒಂದು ರೋಡ್ ಸರಿ ಇಲ್ಲ, ಏನಿದೆ NPC ಇಂದ ಏನು ಬರುತ್ತೆ ನಿಮ್ಗೆ? ಬರೀ ಒಂದು ಲಾಸು. ನಮ್ಮ ಜನರನ್ನೆಲ್ಲ ಹಾಳು ಮಾಡಿಟ್ಟಿದ್ದೀರಾ. ಇಲ್ಲಿ ನಮ್ಮ ಎಂಪ್ಲಾಯೀಸ್ಗಳು ಇಲ್ಲಿ ಜನರಿಗೆ ಬರೀ ಕಾಂಟ್ರಾಕ್ಟ್ ಕೆಲಸ ತಗೊಳ್ತೀರಿ. ಅವ್ರೊಂದು ರಿಟೈರ್ಡ್ ಪೀರಿಯಡ್ ಆದ್ಮೇಲೆ ಅವ್ರು ಬಂದು ಏನ್ ಮಾಡ್ಬೇಕು? ಹೊರಗೆ ನಮ್ಗೆ ಏನ್ ಮಾಡ್ಬೇಕು? ನಾವು ಜನರು ಬಂದು ಏನ್ ಮಾಡ್ಬೇಕು? ಜನರು ಹೊರಗೆ ಬಂದು ಅಲ್ಲಿನ ಕೆಲಸ ಏನ್ ಮಾಡ್ಬೇಕು? ನನಗಿಲ್ಲಿ ಮುಖ್ಯವಾಗಿ ಹೇಳುವುದಂದ್ರೆ, ಇಲ್ಲಿ ಜನರು NPC ಅವರಿಗೆ ಕೆಲಸ ಕಾಂಟ್ರಾಕ್ಟ್ಗೆ ಹೋಗಿ ಎಲ್ಲ ಮರ್ತು ಬಿಟ್ಟಿದ್ದಾರೆ, ಜಗತ್ತನ್ನೇ ಮರ್ತು ಬಿಟ್ಟಿದ್ದಾರೆ. ನಮ್ಮ ಇಲ್ಲಿ ಊರು ಡೆವಲಪ್ ಆಗ್ತಾ ಇಲ್ಲ. ಯಾಕೆ ಡೆವಲಪ್ ಆಗ್ತಾ ಇಲ್ಲ? ನಮ್ಮ ಊರು ಜನರು ಬೇರೆ ಕೆಲಸ ಮಾಡ್ಲಿಕ್ಕೆ ನೋಡ್ತಾ ಇಲ್ಲ, ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ನೋಡ್ತಾ ಇಲ್ಲ, ಎಲ್ಲೋ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾ ಇಲ್ಲ. ಯಾವುದಕ್ಕೂ ಒಂದು ಯಾವ್ದಾದ್ರು ಆರ್ಮಿ ಸೆಲೆಕ್ಷನ್ ಇದೆ. ನಾವು ಸುಮಾರು ಮಕ್ಕಳಿಗೆ ಹೇಳ್ತೀನಿ, ನಾ ಕೈಗ ಹೋಗೋದಿಲ್ಲ ಕೆಲಸಕ್ಕೆ, ಅದು ಸುಮಾರು ಮಕ್ಕಳಿಗೆ ಹೇಳ್ತೀನಿ. ಏನಾದರೂ ಆರ್ಮಿ ಸೆಲೆಕ್ಷನ್ ಇದ್ರೆ, ನೇವಲ್ ಸೆಲೆಕ್ಷನ್ ಇದ್ರೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಏನಾದ್ರು ಸೆಲೆಕ್ಷನ್ ಇದ್ರೆ ಹೋಗಿ ಇಂಟರ್ವ್ಯೂ ಕೊಡಿ. ನೀವು ಸೆಲೆಕ್ಷನ್ ಆಗಿ ಮುಂದೆ ಹೋಗಿ ಆದ್ರೆ ಯಾರು ಹೋದಿಲ್ಲ. ಯಾಕಂದ್ರೆ ಇಲ್ಲಿ ಹುಡುಗರಿಗೆ ಬರೀ ಬೇಕಾಗಿರೋದು ಈ ರೂಢಿ ಮಾಡಿಬಿಟ್ಟಿದ್ರಿ ನೀವು. NPC ಅವರು ನಮ್ಮ ಹುಡುಗರಿಗೆ ಆಳಸಿ ಮಾಡಿಬಿಟ್ಟಿದ್ರಿ. ಅವರು ಹೋಗಿ ಬರೀ 4 ಗಂಟೆ ತನಕ ಕೆಲಸ ಮಾಡೋದು, ಅಲ್ಲಿ ಬರೋದು, ಅವ್ರು ಸಿಗ್ತಾ ಇದೆ, ಅಷ್ಟೇ ಸಾಕಾಗ್ಬಿಟ್ಟಿದೆ. ಇದಕ್ಕೆ ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗತ್ತೆ? ನಮ್ಮ ಊರನ್ನ ಹಾಳು ಮಾಡಿಬಿಟ್ಟಿದ್ದೀರಿ, ನಮ್ಮ ಯುವಕರನ್ನ ಹಾಳು ಮಾಡಿಬಿಟ್ಟಿದ್ದೀರಿ. NPC ಅವರು, ಖಾಸಾಗಿ NPC ಅವರು. ಅದಕ್ಕಿಂತ ಮೊದಲು ನಮ್ಮ ಪ್ರತಿನಿಧಿಗಳು ಹಾಗೂ ನಮ್ಮ ಅಧಿಕಾರಿಗಳು ಈ ಕಡೆ ಲಕ್ಷಣ ಇಲ್ಲ. ನಮ್ಮ ಈ ಊರ್ ಕಡೆ ಲಕ್ಷಣ ಇಲ್ಲ. ನಿಮ್ಗೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಈ ಊರ್ ಕಡೆ ಲಕ್ಷ ಕೊಡಿ. ಇಲ್ಲಾದ್ರೆ ಈ ಊರನ್ನ ಬಿಟ್ಬಿಡಿ, ನಾವು ಜನರು ಮಾಡ್ಕೊಳ್ತೀವಿ. ನೀವು ಯಾವ್ದು ಕಾನೂನು ಬೇಡ, ಏನು ಬೇಡ, ನಿಮ್ಗೆ ಏನು ಬೇಡ. ನೀವು ಇದನ್ನ ಬಿಟ್ಬಿಡಿ. ನಮ್ಗೆ ದಯವಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಇಲ್ಲ ಲೆಟರ್ ಕೊಡಿ, ಏನಾದ್ರು ಮಾಡಿ. ಈ ಊರ ನಮ್ಗೆ ಸಂಬಂಧ ಇಲ್ಲ, ನಾ ಕಾರವಾರದ ಇದು ಕರ್ನಾಟಕದಲ್ಲಿಲ್ಲ, ಭಾರತದಲ್ಲಿಲ್ಲ ಬಿಟ್ಬಿಡಿ. ನೀವು ಆ ರೀತಿ ಮಾಡಿಟ್ಟಿದ್ದೀರಾ. ಈ ಲಾರಿ ನೋಡಿ, ಈ ಲಾರಿ ಬಂದ್ ಮಾಡ್ಲಿಕ್ಕೆ ಆಗತ್ತೆ ನಿಮ್ಮಲ್ಲಿ? ಬೆಳಿಗ್ಗೆ ಹೋದಾಗ ರೋಡ್ ಮೇಲೆ ಹೋದ್ರೆ ಕಾರವಾರ ಹೋಗಿ ಬರೋ ತನಕ ಬೇರೆ ಹೊಂಡ ಇರುತ್ತೆ, ಗಾಡಿ ನಡೆಸ್ಲಿಕ್ಕೆ ಆಗುದಿಲ್ಲ. ಬರಬೇಕಾದ್ರೆ ರಿಟರ್ನ್ ಬರ್ಬೇಕಾದ್ರೆ ಯಾವ ಹೊಂಡ ಇರುತ್ತೆ ಏನಂತ ಗೊತ್ತಾಗುದಿಲ್ಲ. ಅಂತ ಕಂಡೀಷನ್ ಇದೆ ರೋಡ್. ಈ ರೋಡ್ ಕೆಪಾಸಿಟಿ ಎಷ್ಟು, ಗಾಡಿ ಹೋಗ್ತಾ ಇರೋದೆಷ್ಟು, ಅವರ ರಾಜಾರೋಷವಾಗಿ ಗಾಡಿ ನಡೆಸಿ ತಗೊಂಡು ಹೋಗ್ತಾರೆ ಇಲ್ಲಿಂದ. ನಿಮ್ಮ ಹತ್ರ 1-3 ತಿಂಗಳು ನಿಲ್ಲಿಸ್ಲಿಕ್ಕೆ ಆಗುದಿಲ್ವಾ? DC ಮೇಡಮ್ ಅವ್ರು ಕೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಲಕ್ಷ್ಯ ಕೊಡಿ, ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ. ದಯವಿಟ್ಟು ನಾ ಜನರಿಗೂ ಕೇಳ್ತಾ ಇದ್ದೀನಿ, ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.